ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಡ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜಲ್ಲಿರುವಂಥ 2030 BDA ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಇದು ಬಂದು ನಿಮಗೆ ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ ನಿಮಗೆ, ವಿತ್ ಲಿಫ್ಟ್ ಹೌಸ್ ಆಗಿರುತ್ತೆ ನಿಮಗೆ. ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಓಕೆ, ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. ನಿಮ್ಗೆ 30 ಫೀಟ್ ರಸ್ತೆ ಸಿಗುತ್ತೆ. ಈ ಕಡೆ ಬಂದರೆ ನಿಮಗೆ ಡೆಡ್ ಎಂಡ್ ರೋಡು ನೋಡಿ. ನಿಮಗೆ ಇದು ಡೆಡ್ ಎಂಡು. ಇಲ್ಲಿ ಇನ್ನೊಂದು ಮನೆ ಬರುತ್ತೆ ಅಷ್ಟೇ. ನಿಮ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಜಸ್ಟ್ ಇಲ್ಲಿ 4 ಮನೆ ಬರೋದು. ಇಲ್ಲಿ ತುಂಬ ಫ್ರೀಸ್ಫುಲ್ ಆಗಿರುತ್ತೆ ಮನೆ ಕೂಡ ನಿಮಗೆ. ಓಕೆ, ಇಲ್ಲಿಂದ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು, ಆಮೇಲೆ ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ನು, ಆಮೇಲೆ ಕಾಲೇಜೆಲ್ಲ ನಿಯರ್ ಬೈ 1.1 ಕಿಲೋಮೀಟ್ರ್ ಅಂದ್ಕೊಳ್ಳಿ. ನಿಮಗೆ 1.5 ಇಲ್ಲ 1 ಕಿಲೋಮೀಟ್ರ್ ಅಂದ್ಕೊಳ್ಳಿ. ನಿಮಗೆ ತುಂಬ ಹತ್ರವಾಗಿರುತ್ತೆ. ಹಾಗೆ ಮನೆ ಸ್ಟ್ರಕ್ಚರ್ ಕೂಡ ನೋಡ್ಬೋದು. ನಿಮಗೆ ನ್ಯಾಚುರಲ್ ಸ್ಟೋನಲ್ಲೇ ಮಾಡಿದ್ದಾರೆ. ನಿಮಗೆ ಡಿಸೈನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಮನೆ ಒಳಗಡೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡ್ತಾ ಇದ್ದೀನಿ. ಮೈನ್ ಗೇಟ್ ಇದು ನಿಮಗೆ MSL ಮಾಡಿದ್ದಾರೆ. ಅಲ್ಲಲ್ಲಿ ನಿಮಗೆ ಪಂಡ್ರ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ಸೈಡ್ ವಾಲೆಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನೇಮ್ ಬೋರ್ಡ್ಗೋಸ್ಕರ. ಹಾಗೆ ಮನೆ ಮುಂದೆನೂ ನಿಮಗೆ ಧಾರಾಳವಾಗಿ ನೀವು ಒಂದು ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಕೂಡ ಇದೆ ನಿಮಗೆ. ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಫುಲ್ ವಿಡಿಯೋ ನೋಡಿ. ನಿಮಗೆ ಲಾಸ್ಟಲ್ಲಿ ಹೇಳಿರ್ತೀನಿ ಇದ್ರ ರೇಟನ್ನು. ಲಾಸ್ಟಲ್ಲಿ ನೋಡಿದ್ರೇ ನಿಮ್ಗೆ ಗೊತ್ತಾಗೋದು. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ನೋಡ್ಬೋದು, ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಬೋದು. ಆಲ್ರೆಡಿ 1 ಕಾರ್ ನಿಲ್ಲಿಸಿದ್ದಾರೆ, ಇನ್ನೊಂದು ಕಾರು ನಿಲ್ಲಿಸ್ಕೋಬೋದು. ಹಾಗೆ 3 ರಿಂದ 4 ಬೈಕ್ ನಿಲ್ಲಿಸ್ಕೋಬೋದು. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ಇನ್ನೇನು ಲಿಫ್ಟು ಫಿಟ್ ಮಾಡ್ತವ್ರೆ ನಿಮಗೆ ನೋಡಿ. ಇಲ್ಲಿ ಬರುತ್ತೆ ಲಿಫ್ಟು. ಇಲ್ಲಿಂದನೇ ನಿಮಗೆ ಪಾರ್ಕಿಂಗಿಂದನೇ ಲಿಫ್ಟು ಡೈರೆಕ್ಟಾಗಿ ಹೋಗುತ್ತೆ. ಹಾಗೆ ಇಲ್ಲಿ ಬಂದು ನೋಡಿ, ಇದು ಬಂದು ಸಂಪಾಗಿರುತ್ತೆ. ಹಾಗೆ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ. ಹಾಗೆ ಇದು ಬಂದು ಬೋರ್ ಆಗಿರುತ್ತೆ ನಿಮಗೆ. ಇಲ್ಲಿ ಬಂದರೆ ನಮಗೆ UPS ಪಾಯಿಂಟ್ಔಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಸೈಡ್ ವಾಲೆಲ್ಲ ನೋಡ್ಬೋದು. ನಿಮಗೆ ಬಟರ್ಫ್ಲೈ ಟೈಲ್ಸೇ ಹಾಕಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಧಾರಾಳವಾಗಿ 2 ಕಾರ್ ನಿಲ್ಲಿಸಿ 2 ರಿಂದ 3 ಬೈಕ್ ನಿಲ್ಲಿಸ್ಬೋದು. ಇಲ್ಲೂ ಅಷ್ಟೇ, ಲೈಟಿಂಗು ಅಷ್ಟೇ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಎಲೆಕ್ಟ್ರಿಕ್ ಗಾಡಿ ಇದ್ದರೆ ನಿಮ್ಮಲ್ಲಿ ಎಲೆಕ್ಟ್ರಿಕ್ ಚಾರ್ಜರ್ ಕೂಡ ಮಡಗಿದ್ದಾರೆ ಇಲ್ಲಿ. ಓಕೆ, ಬನ್ನಿ, ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ, ಆ್ಯಂಟಿ ಸ್ಕಿಡ್ಡು. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ ಜಿಂದಾಲ್ದು. 2030 ಲಿಫ್ಟ್ ಮನೆ ತುಂಬ ಬಂದಿದೆ. ಇದು ಕೂಡ ಅಷ್ಟೇ ಒನ್ ಆಫ್ ದಿ ಬ್ಯೂಟಿಫುಲ್ ಹೌಸ್ ಅಂತಲೇ ಹೇಳ್ಬೋದು ನಿಮಗೆ. ಓಕೆ, ಮಡಿ ಮೇಲ್ಗಡೆ ಬಂದಿದೆ ಫಸ್ಟ್ ಫ್ಲೋರ್ಗೆ ನೋಡಿ. ಈ ಥರ ಕಾಣಿಸುತ್ತೆ. ಸೇಫ್ಟಿ ವೈಸು ನಿಮಗೆ ಸೈಡಲ್ಲೆಲ್ಲ ನಿಮಗೆ MS ಕೈಲೇ ಮಾಡಿದೆ ನಿಮಗೆ. ತುಂಬ ಚೆನ್ನಾಗಿದೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಡೋರ್ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ನಿಮಗೆ ಹ್ಯಾಂಡ್ ಮೇಡ್ ಅಂತಲೇ ಹೇಳ್ಬೋದು. ಕೈಯಿಂದನೇ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ, ಒಳ್ಳೆ ಮನೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಬರ್ತಾ ಇರೋಂಗೆ ಇದು ಬಂದು ನಿಮ್ಗೆ ಈಸ್ಟ್ ಗೇಟ್ ಆಗಿರುತ್ತೆ. ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಹಾಲ್ ಸಿಗುತ್ತೆ. ಫ್ಲೋರಿಂಗ್ ಕೂಡ ನಿಮಗೆ ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ನೋಡ್ಬೋದು, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೇ ಬಂದಿದೆ ಲಿಫ್ಟು. ಇದು ಬಂದು ನಿಮಗೆ ನೋಡಿ ಓಪನ್ ಕಿಚನ್ ಅಂತಲೇ ಹೇಳ್ಬೋದು. ನೋಡಿ, ದೊಡ್ಡದಾಗಿದೆ. ನಿಮಗೆಲ್ಲೂ ನಿಮ್ಗೆ ಸೆಂಟ್ರಲ್ಲಿ ಮೆಟ್ಲಿಗೆ ಅಡ್ಡ ಬಂದಿಲ್ಲ, ಸಕ್ಕ ಬಂದಿದೆ ಮನೆ ಮಾತ್ರ. ನೋಡ್ಬೋದು. ಹಾಗೆ ಇಲ್ಲೆಲ್ಲ ಇಲ್ಲಿ ಬಂದು ನಿಮಗೆ TV ಯೂನಿಟ್ ಬಂದಿದೆ. ನಿಮಗೆ ವಿನಿಗರ್ ಶೀಟಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲೂ ಅಷ್ಟೇ ನೋಡಿ. ಇಲ್ಲಿ ನಿಮಗೆ ನೋಡಿ ಬೇಕಂದರೆ ಇಲ್ಲೂ ಒಂದು ಸೋಫಾ ಹಾಕೋಬೋದು, 2 ಸೀಟರ್ದು. ಇಲ್ಲಿ ನೋಡಿ ಸಾಲಿರಾಗಿದೆ ನಿಮಗೆ. ಅಲ್ಲಿ ನಿಮ್ಗೆ ಡೈನಿಂಗ್ ಟೇಬಲ್ ಬೇಕಾದ್ರೆ ಮಾಡ್ಕೋಬೋದು. ಬೇಡ ಅಂದರೆ ನೋಡಿ ಇಲ್ಲಿ ದೊಡ್ಡದಾಗಿ ಸೋಫಾ ಹಾಕೋಬೋದು. ಇಲ್ಲೂ L ಶೇಪ್ ಸೋಫಾ ಹಾಕೋಬೋದು. ಇಲ್ಲಿ ನೋಡಿ ಫಸ್ಟ್ ಫ್ಲೋರ್ಗೆ ನಿಮಗೆ ಓಪನ್ ಕೊಟ್ಟಿದ್ದಾರೆ. ಸ್ಕೈಲಿ ಮೇಲ್ಗಡೆ ಜೂಮರ್ ಕೂಡ ಹಾಕಿದ್ದಾರೆ. ಸಖ ಮಾಡಿದ್ದಾರೆ. ಡಿಸೈನ್ಸ್ ಮಾತ್ರ ನಿಮಗೆ ಒಳ್ಳೆ ಲಕ್ಸುರಿ ಲುಕ್ ಕೊಡುತ್ತೆ ನಿಮಗೆ. ಇದು ಇಲ್ಲಿಂದ ಈ ಮೂಲೆಯಿಂದ ನೋಡಿಸ್ತಾ ಇದ್ದೀನಿ. ಎಲ್ಲ ವಿನಿಗರ್ ಶೀಟಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮೇಲ್ಗಡೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ದು. ಯೂಸಲಾಗಿ ನಾನು ಹೇಳ್ದಂಗೆ ನಿಮಗೆ ನೋಡಿದ್ರೆ ಸಖ ಕಾಣಿಸುತ್ತೆ. ಇದು ಬಂದು ನಮಗೆ ಮಾಡ್ರಲ್ ಕಿಚನ್ನು ಓಪನ್ ಆಗಿದೆ. ನಿಮ್ಗೆ ನೋಡ್ಬೋದು. ನಿಮಗೆ L ಶೇಪಲ್ಲಿ ದೊಡ್ಡದಾಗಿ ಬಂದಿದೆ ನಿಮಗೆ.
ದೊಡ್ಡದಾಗಿದೆ. ಇಲ್ಲಿ ಬಂದು ದೇವ್ರ ಮನೆ ಬಂದಿದೆ. ಡೈನಿಂಗ್ ಹಾಲ್ ಬೇಕಾದ್ರೆ ನೋಡಿ ದೊಡ್ಡದಾಗಿ ಬೇಕಂದ್ರೆ ಇಲ್ಲಿ ಹಾಕೋಬೋದು. 4 ಇಂದ 6 ಜನ ಕೂತ್ಕೊಳ್ಳೋಷ್ಟು ದೊಡ್ಡದಾಗಿ ನೀವು ಡೈನಿಂಗ್ ಟೇಬಲ್ ಬೇಕಾದ್ರೆ ಮಾಡ್ಕೋಬೋದು. ಲೈಟಿಂಗ್ ಕೂಡ ಅಷ್ಟು ಒಳ್ಳೆ ಡಿಸೈನ್ಸ್ ಮಾಡಿದ್ದಾರೆ ನೋಡಿ. POP ಫಾಲ್ ಸೀಲಿಂಗ್ ಮಾಡಿ ವಿನಿಗರ್ ಸೀಟ್ ಕೊಟ್ಟಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿದೆ. ಈ ಕಡೆ ನೋಡಿ ಎಲ್ ಶೇಪಲ್ಲಿ ದೊಡ್ಡದಾಗಿ ನಿಮಗೆ ಕಿಚನ್ ಬಂದಿದೆ. ಮೇಲ್ಗಡೆ ಅಷ್ಟೇ ವಾರ್ಡ್ರೋಬು ಅಷ್ಟೇ ನಿಮಗೆ ಫುಲ್ ಇದೆ, ನಿಮಗೆ ಸಗಾಗಿದೆ. ಈ ಕಡೆ ಬಂದರೆ ನಮಗೆ ಇಲ್ಲಿ ದೇವ್ರ ಮನೆ ಕೂಡ ಬಂದಿದೆ, ನಮಗೆ ನೋಡ್ಬೋದು ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಒಬ್ರು ಕೂತ್ಕೊಂಡು ಪೂಜೆ ಮಾಡ್ಬೋದು. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬೆಳಕು ಗಾಳಿಗೋಸ್ಕರ ನಮಗೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಮಿಕ್ಸಿ ಓವೆನ್ ಬೇಕಂದ್ರೆ ಮಡ್ಕೋಬೋದು. ಇಲ್ಲಿ ಧಾರಾಳವಾಗಿ ಅಲ್ಲಿ ನೋಡಿ ಇಲ್ಲಿ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಫ್ರಿಜ್ಜಲ್ಲಿ ಮಡಿಕೋಬೋದು. ಡೈನಿಂಗ್ ಟೇಬಲಲ್ಲಿ ಮಿಕ್ಸಿ ಓವೆನ್ ಮಡಿಕೊಂತ ಇಲ್ಲಿ ಮಾಡ್ಬೋದು. ಇಲ್ಲೂ ಕೂಡ ಮಡ್ಕೋಬೋದು ನೀವು. ಗ್ಯಾಸ್ ಪ್ರೊವಿಷನ್ ಇಲ್ಲಿ ಕೊಟ್ಟಿದ್ದಾರೆ, ಗ್ಯಾಸ್ ಕಲೆಕ್ಷನ್ನು. ನಿಮಗೆ ಇಲ್ಲಿ ಸಿಂಕ್ ಬಂದಿದೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟು. ತುಂಬ ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಸಾಕಾಗಿದೆ. ನೀವು ಎಲ್ಲ ಇವುಗಳಲ್ಲಿ ನೋಡಿಸ್ತಂದ್ರೆ ಸಾಫ್ಟ್ ಕ್ಲೋಸರ್ಸ್ ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ. ಹಾಗೆ ಇಲ್ಲಿ ಒಂದು ನಮಗೆ ಆಪ್ಷನ್ ಬಿಟ್ಟಿದ್ದಾರೆ, ಓಕೆನಾ? ನೋಡಿ ಆಪ್ಷನ್ ಬಿಟ್ಟಿದ್ದಾರೆ. ಇಲ್ಲಿ ರೆಸ್ಟ್ ರೂಮ್ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ಬೇಡ ಅಂದರೆ ನಿಮಗೆ ಸ್ಟೋರೇಜ್ ರೂಮ್ ಕೂಡ ಬೇಕಾದ್ರೆ ಮಾಡ್ಕೋಬೋದು. ನಿಮಗೆ ಆಪ್ಷನ್ಗೋಸ್ಕರ ಬಿಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಹ್ಯಾಂಡ್ ವಾಶ್ ಮಷಿನ್ ಬರುತ್ತೆ ನಿಮಗೆ. ಇನ್ನು ರೆಸ್ಟ್ ರೂಮ್ ಮಾಡಿಲ್ಲ, ಬೇಕಾದ್ರೆ ಮಾಡಿಕೊಡ್ತಾರೆ, ಬೇಡ ಅಂದರೆ ನಿಮಗೆ ಸ್ಟೋರ್ ರೂಮ್ ಮಾಡ್ಕೋಬೋದು. ಆಪ್ಷನ್ನು ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ಇದು ಬಂದು ನಿಮಗೆ ಅಡುಗೆ ಮನೆ ಆಗಿರುತ್ತೆ. ತುಂಬ ವಿಶಾಲವಾಗಿ ಓಪನ್ ಆಗಿದೆ ಅಂತ ಹೇಳ್ಬೋದು. ನಿಮ್ಗೆ ಹಾಲ್ ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡಿದರೆ ಎಲ್ಲ ಮನೆಯಲ್ಲೂ ಸೆಂಟ್ರಲ್ ಮೆಟ್ಲು ತಗೊಬಂದ್ಬಿಟ್ಟು ಡಿವೈಡ್ ಮಾಡಿಬಿಟ್ಟಿರ್ತಾರೆ. ಇವ್ರು ಆ ಥರ ಮಾಡಿಲ್ಲ, ಫುಲ್ ಓಪನ್ ಆಗಿದೆ ನಿಮಗೆ. ಇದು ಬಂದು ಹಾಲ್ ಆಗಿರುತ್ತೆ ಫಸ್ಟ್ ಫ್ಲೋರಲ್ಲಿ. ಬನ್ನಿ ಮಾಡಿ ಮೇಲೆ ಹೋಗೋಣ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಅಷ್ಟೇ ನೋಡಿ ನಿಮಗೆಲ್ಲ ಗ್ರಾನೈಟ್ ಕೊಟ್ಟಿದ್ದಾರೆ. ನಿಮಗೆ ಇಲ್ಲೂ ಅಷ್ಟೇ ನಿಮಗೆ ಸಣ್ಣದಾಗಿ ಬಾಕ್ಸ್ ಮಾಡಿದ್ದಾರೆ. ಅಂದರೆ ನಿಮಗೆ ಸಣ್ಣದಾಗಿ ಫ್ಲವರ್ ಪಾಟ್ಸ್ಗಳಾಗಲಿ ಮಡಿಕೋಬೋದು, ಇಲ್ಲಾಂದರೆ ಧಾರಾಳವಾಗಿ ನೀವು ಫೋಟೋಸ್ ಏನೇನು ಇದ್ದರೆ ನೀವು ಡಿಸೈನ್ಸ್ ಮಡಿಕೋಬೋದು. ನೀವು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನಾವು ಸೆಕೆಂಡ್ ಫ್ಲೋರ್ ಬರ್ತಾಯಿದ್ದೀವಿ. ಓಕೆ, ಸೆಕೆಂಡ್ ಫ್ಲೋರ್ ಬರ್ತಾ ಇರೋಂಗೆ ನಮಗೆ ಇಲ್ಲೊಂದು ಸಣ್ಣದಾಗಿ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಹಾಗೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಇಲ್ಲಿ ನೋಡಿ ಲಿಫ್ಟು. ಬೇಕಂದರೆ ಇದೊಂದು ಸಿಂಪಲಾಗಿ ಒಂದು ಸೋಫಾ ಹಾಕೊಂಡು ನೀವು ಲಿವಿಂಗ್ ಹಾಲ್ ಥರ ಮಾಡ್ಕೋಬೋದು, ಚೆನ್ನಾಗಿದೆ. ಇಲ್ಲೂ ಅಷ್ಟೇ PVC ಕಾಂಬಿನೇಷನ್ ಕೊಟ್ಟಿದ್ದಾರೆ, POP ಫಾಲ್ ಸೀಲಿಂಗ್ಗೆ. ಇಲ್ಲಿ ನೋಡಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ, ಸೇಫ್ಟಿ ವೈಸ್ ನಿಮಗೆ ಸ್ಟೀಲ್ ಮಾಡಿ ತುಂಬ ಚೆನ್ನಾಗಿದೆ. ಟೋಟಲ್ ಈ ಮನೆಗೆ 3 ರೂಮ್ ಬರುತ್ತೆ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ಒಂದು ಲಕ್ಸುರಿ ಅಂತಲೇ ಹೇಳ್ಬೋದು. ನೀವು ಸಕಾಗಿ ಮಾಡಿದ್ದಾರೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕಾಂಬಿನೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಜೂಮರು ಕೂಡ ಹಾಕಿದ್ದಾರೆ, ಲೈಟಿಂಗ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ನಿಮಗೆ. ಅಲ್ಲಿ ವಾರ್ಡ್ರೋಬ್ ನೋಡಿ ತುಂಬ ದೊಡ್ಡದಾಗಿದೆ, ನಿಮಗೆ ಫುಲ್ ವಾರ್ಡ್ರೋಬೇ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಆಗಿದೆ ನಿಮಗೆ. POP ಫಾಲ್ ಸೀಲಿಂಗ್ ಕೂಡ ನೋಡಿಸ್ತಾ ಇದ್ದೀನಿ ಮೇಲ್ಗಡೆ. ಹಾಗೆ ಇದು ಹೈಡ್ರಾಲಿಕ್ಸ್ ಆಗಿರುತ್ತೆ, ಮೇಲೆ ಪುಷ್ ಮಾಡ್ಬೋದು. ಹಾಗೆ ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನೇನಿದೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಬಂದು TV ಯೂನಿಟ್ ಬಂದಿದೆ ನಿಮಗೆ. ಎಲ್ಲ ವುಡ್ ವರ್ಕೆಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ನ್ಯಾಚುರಲ್ ಆಗಿ. ಹಾಗೆ ಈ ಕಡೆ ಬಂದು ನಮಗೆ ರೆಸ್ಟ್ ರೂಮ್. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗಿಲ್ಲ ನಿಮಗೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಬೇಕು, ಕೊಳಾಯಿ ಫಿಟ್ಟಿಂಗ್ಸ್ ಆಗಬೇಕು. ಆಮೇಲೆ ಇನ್ನೂ ಒಂದು ಕೋಟ್ ಪೇಂಟಿಂಗ್ ಇರುತ್ತೆ ನಿಮಗೆ. ಇದು ಬಂದು ಸೆಕೆಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇಲ್ಲಿ ಸಿಂಗಲ್ ರೂಮ್ ಇದೆ,
ದೊಡ್ಡದಾಗಿದೆ ಮಾಸ್ಟರ್ ಬೆಡ್ರೂಮು. 3ನೇ ಫ್ಲೋರ್ಗೆ ಹೋಗೋಣ. ಇಲ್ಲೂ ಕೂಡ ಅಷ್ಟೇ ನಿಮಗೆ 3ನೇ ಫ್ಲೋರಲ್ಲಿ ಸಣ್ಣದಾಗಿ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಸೇಮ್ ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಕೊಟ್ಟಿರಲ್ಲ ಅದೇ ಥರ. ಮನೆ ಮುಂದೆನೇ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ, ಒಳ್ಳೆಯದು. ಸೇಮ್ ಇಲ್ಲೂ ಕೂಡ ನಿಮಗೆ ಫೇಸಸ್ ಇದೆ. ಬೇಕಂದರೆ ಸೋಫಾ ಗಿಪ್ ಹಾಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಬಾಕ್ಲು ಆಮೇಲೆ ವಿಂಡೋಸ್ ಎಲ್ಲ ನಿಮಗೆ ಟೇಕ್ ವುಡ್ಡಲ್ಲೇ ಆಗಿರುತ್ತೆ. ಬೆಳಕು ಗಾಳಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ನಮಗಿಲ್ಲಿ ಚಿಕ್ಕದೊಂದು ಕಾಟ್ ಹಾಕೋಬೋದು. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡು, POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಇದಕ್ಕೆ. ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ ಅಲ್ಲಿ. ಹಾಗೆ ಈ ಚಿಲ್ಡ್ರನ್ ಬೆಡ್ರೂಮ್ಗೆ ಇಲ್ಲಿ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ ನಿಮಗೆ. ಬೇಕಾದ್ರೆ ನೋಡಿ, ಇಲ್ಲೂ ಸ್ಟೋರೇಜ್ ಮಾಡ್ಕೋಬೋದು. ಕ್ಲೋಸ್ ಮಾಡ್ಬಿಡೋಣ. ಸ್ಟೋರೇಜ್ ಬರುತ್ತೆ ಇಲ್ಲಿ. ಇದು ರೆಸ್ಟ್ ರೂಮ್, ಅಂದರೆ ಚಿಲ್ಡ್ರನ್ ಬೆಡ್ರೂಮ್ ಇದೆಯಲ್ಲ ಅದಕ್ಕೆ ಇದು ರೆಸ್ಟ್ ರೂಮ್ ಆಗಿರುತ್ತೆ. ಹಾಗೆ ಇಲ್ಲೂ ಒಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಥರನೇ ಅನ್ಕೋಬೋದು ಇದು. ಓಕೆ, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲೂ ಕೂಡ ನಿಮಗೆ ಫುಲ್ ನೋಡ್ಬೋದು. ನಿಮಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಅಷ್ಟೇ ನೋಡಿ. ಹಾಗೆ ವಿಂಡೋ ಕೂಡ ಅಷ್ಟೇ ನಿಮಗೆ ಟೀಕ್ ವುಡ್ಡು. ಇದು ಕೂಡ ಸೌತ್ ಸೈಡ್ ಬರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ. ಹಾಗೆ ಅಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೊಂದು TV ಯೂನಿಟ್ ಕೂಡ ಬಂದಿದೆ ಇಲ್ಲಿ. ಓಕೆ, ಹಂಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್. ಓಕೆ, ಟೋಟಲ್ ಇದಕ್ಕೆ 3 ರೂಮ್ ಬರುತ್ತೆ. ವಿತ್ ಲಿಫ್ಟ್ ಹೌಸ್ ಆಗಿರುತ್ತೆ ಇದು. ಓಕೆ, ಮಾಡಿ ಮೇಲೆ ಹೋಗೋಣ. ಓಕೆ, ಮನೆ ಸುತ್ತಮುತ್ತ ಒಂದು ಸತಿ ನೋಡಿಸ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ ನಿಮಗೆ. ಓಕೆ, ಇಲ್ಲಿ ಬಂದು ನಿಮಗೆ ಲಿಫ್ಟು ಮೈಂಟೆನೆನ್ಸ್ ರೂಮ್ ಬರುತ್ತೆ ಇದು. ಹಾಗೆ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಹೊಕ್ಕೋಬೋದು. ಹಾಗೆ ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿಂದ ಇಲ್ಲಿ ಮೇಲ್ಗಡೆ 1000 ಲೀಟರ್ಸ್ ಇಂಟಾಕ್ ಇದೆ. ಹಾಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗಿದು. ತುಂಬ ಚೆನ್ನಾಗಿದೆ ಏರಿಯಾ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಬನಶಂಕರಿ 6 ಸ್ಟೇಜಲ್ಲಿ ಬರುತ್ತೆ ನಿಮಗೆ. 20x30 ಬಿಡಿ ಮನೆ ಆಗಿರುತ್ತೆ. ಇದು ಬಂದು ನಾರ್ತ್ ಗೇಟು ಈಸ್ಟ್ ಡೋರ್ ಆಗಿರುತ್ತೆ ನಿಮಗೆ. ಓಕೆ, ವಿತ್ ಲಿಫ್ಟ್ ಹೌಸ್ ಆಗಿರುತ್ತೆ ನಿಮಗೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,93 lakhs ಕೇಳ್ತಾರೆ. ಅಂದರೆ 1,93,00,000 ಕೇಳ್ತಾರೆ. 1,93,00,000 ಅಂದರೆ ಅಷ್ಟೇ ಇರೋಲ್ಲ ನಿಮಗೆ, ಹೆಚ್ಚು ಕಮ್ಮಿ ಆಗಿರುತ್ತೆ ನಿಮಗೆ. ಅಂದರೆ ನೆಗೋಷಿಯಬಲ್ ಮಾಡಿಕೊಡ್ತಾರೆ ನಿಮಗೆ. ಓಕೆ, ಯಾರಾನ ಬಿಡಿ ಮನೆಯಲ್ಲಿ ಲಿಫ್ಟ್ ಮನೆ ನೋಡ್ತಾಯಿದ್ರೆ ಅವ್ರಿಗೆ ಈ ಮನೆ ತುಂಬ ಚೆನ್ನಾಗಿರುತ್ತೆ. ಓಕೆ, ನೋಡ್ಬೋದು. ಓಕೆ, ಈ ವಿಡಿಯೋ ನೋಡಿ ಯಾರಿಗಾನ ಈ ಮನೆ ಇಷ್ಟ ಆಗಿ ಈ ಮನೆಯನ್ನು ನೋಡ್ಬೇಕು ಅನ್ನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಬಂದು ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಬಿಡಿ ಮನೆಯಲ್ಲಿ 20-30 ಲಿಫ್ಟ್ ಮನೆ ಹುಡುಕ್ತಾರೆ
ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ನಾನು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮ್ಮಲ್ಲಿ ಮನೆ ತಗೊಳ್ಳೋದಾಗಲಿ, ಮನೆ ಮಾರೋದಾಗಲಿ, ಇಲ್ಲ ವಿಡಿಯೋ ಮಾಡೋದಾಗಲಿ ಏನೇ ಇದ್ದರೂ ನನ್ನ ನಂಬರ್ಗೆ ಫೋನ್ ಮಾಡಿ, ಆ ನಂಬರ್ ಕೊಟ್ಟಿರ್ತೀನಿ, ನಾನು ಮಾಡಿಕೊಡ್ತೀನಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.